ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸತ್ಯಕ್ಕಿಂತ ಹೆಚ್ಚಿನ ಧರ್ಮವಿಲ್ಲ, ಪುತ್ರನಿಗಿಂತ ಹೆಚ್ಚಿನ ಆನಂದವಿಲ್ಲ, ಅನ್ನದಾನಕ್ಕಿಂತ ಉತ್ತಮವಾದ ದಾನವಿಲ್ಲ, ನಮ್ಮ ಸ್ಥಾನಕ್ಕಿಂತ ಹೆಚ್ಚಿನ ಉಪಚಾರವಿಲ್ಲ, ನಮಸ್ಕಾರಕ್ಕಿಂತ ಹೆಚ್ಚಿನ ಉಪಚಾರವಿಲ್ಲ. ನಾವು ಯಾವಾಗಲೂ ಬಂದವ್ರಿಗೆ ನಮಸ್ಕಾರ ಹೇಳ್ಬಿಟ್ಟು ಒಳ್ಳೆ ಮಾತಾಡಿದ್ರೆ ಅದಕ್ಕಿಂತ ಉಪಚಾರ ಏನೂ ಮಾಡಬೇಕಾಗಿಲ್ಲ. ನಾವು ಗೊತ್ತಾಯ್ತಾ? ಆಡಂಬರ ಇರಬಾರ್ದಷ್ಟೇನೇ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಗುರುಚರಿತ್ರೆಯ 31ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದ ಸಾದನಂ. ಯೋಗಿಯ ಮಾತಿನಂತೆ ಸತಿಯು ಆತನು ಹೇಳಿದಂತೆ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಮುತ್ತೈದೆಯ ಸಕಲ ಅಲಂಕಾರದಿಂದ ಕೂಡಿ ನದೀ ತೀರಕ್ಕೆ ಹೋದಳು. ಅಲ್ಲಿ ಯಥಾಶಕ್ತಿ ದಾನ ನೀಡಿ ಎಲ್ಲರ ಆಶೀರ್ವಾದವನ್ನು ಪಡೆದು ಚಿತೆಯು ಸಿದ್ಧವಾದ ಬಳಿಕ ಆ ಸ್ಥಳಕ್ಕೆ ಹೋದಳು. ರುದ್ರಾಕ್ಷಿಗಳನ್ನು ಪತಿಯ ಕಿವಿ ಹಾಗೂ ಕೊರಳಿಗೆ ಕಟ್ಟಿ ಭಸ್ಮವನ್ನು ಶರೀರಕ್ಕೆ ಸವರಿದಳು. ಆಗ ತಾನು ಗುರುಗಳ ಆಶೀರ್ವಾದ ಪಡೆದ ಬರುವುದಾಗಿ ಹೇಳಿ ಸಂಗಮಕ್ಕೆ ತೆರಳಿದಳು. ಶ್ರೀ ಗುರುಗಳನ್ನು ಆಕೆ ನಮಸ್ಕರಿಸಲು ಅಷ್ಟಪುತ್ರರು ಸೌಭಾಗ್ಯವತಿ ಭವ ಎಂದು ಹರಸಿದರು. ಅಷ್ಟಪುತ್ರರ ಸೌಭಾಗ್ಯವತಿ ಭವ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಅಲ್ಲಿದ್ದ ಜನರು, ಸ್ವಾಮಿ, ಆಕೆಯ ಪತಿ ಮೃತನಾಗಿದ್ದಾನೆ, ಆಕೆಯ ಸಹಗಮನ ಮಾಡಲು ಸಿದ್ಧಳಾಗಿದ್ದಾಳೆ, ನೀವು ಪುತ್ರವತಿಯಾಗು ಎಂದು ಅರಸ್ತಾರಲ್ಲ ಅಂತ ಕೇಳ್ತಾರೆ. ಅಲ್ಲ, ಗೊತ್ತಾಯ್ತಾ? ಸಹಗಮನ ಮಾಡೋಕ್ಕೆ ಅಲ್ಲಿ ಪತಿ ಸತ್ತಿದ್ದಾನೆ, ನೀವು ಅಷ್ಟಪುತ್ರ ಅಂತ ಕೊಟ್ಟಿದ್ದೀರಾ, ಸೌಭಾಗ್ಯವತಿ ಅಂತ ಕೊಟ್ಟಿದ್ದೀರಾ, ಹೇಗೆ ಅಂತ ಅವರೆಲ್ಲ ಅಲ್ಲೆಲ್ಲ ನೆರೆದಿದ್ದವ್ರ ಜನಗಳೆಲ್ಲ ಕೇಳ್ತಾರೆ. ಆಕೆಯ ಸಹಗಮನ ಮಾಡಲು ಸಿದ್ಧಳಾಗಿದ್ದಾಳೆ, ನೀವು ಪುತ್ರವತಿಯಾಗು ಎಂದು ಅರಸುತ್ತೀರಲ್ಲ ಅಂತ. ಆಗ ಶ್ರೀಗಳು, ಈಕೆಯು ಸೌಭಾಗ್ಯವತಿಯೇ ಹೌದು, ಈಕೆಯ ಪತಿಯ ಶವವನ್ನು ಇಲ್ಲಿ ತೆಗೆದುಕೊಂಡು ಬನ್ನಿ ಎಂದರು. ಬ್ರಾಹ್ಮಣರು ಶವವನ್ನು ಗುರುಸನ್ನಿಧಿಗೆ ತಂದುದು. ಶ್ರೀ ಗುರುಗಳ ಪಾದತೀರ್ಥವನ್ನು ಶವಕ್ಕೆ ಪ್ರೋಕ್ಷಿಸಿದರು. ಗುರುಗಳ ಕೃಪಾಕಾಟಾಕ್ಷೆ ಬಿದ್ದಾಕ್ಷಣ ಆ ಶವದಲ್ಲ ಚೈತನ್ಯ ಸಂಚಾರವಾಯಿತು. ದತ್ತನು ಎದ್ದು ಕುಳಿತನು. ಆನಂದ ಪರವಶಳಾದ ಸತಿಯು ಶ್ರೀ ಗುರುವಿನ ಮತ್ತೆ ಮತ್ತೆ ನಮಸ್ಕರಿಸಿದಳ. ನೋಡ್ದ, ದತ್ತವರೇನಾದರೂ ಇವರ ನೀರು ಚುಮ್ಕಿಸ್ ತಕ್ಷಣ ಏನಾದರೂ ಸತ್ತಿದ್ದವರು ಚೈತನ್ಯ ಬಂದು ಎದ್ದು ಕೂತ್ಕೊಂಡ್ರು. ಈ ಯತಿಗಳು ಯಾರು ಎಂದು ಕೇಳಲು ಆಕೆಯು ಪತಿಗೆ ನಡೆದ ಸಂಗತಿಯನ್ನೆಲ್ಲ ವಿವರಿಸಿದರು. ಶ್ರೀ ಗುರುಗಳು ದಂಪತಿಗಳನ್ನು ಆಶೀರ್ವದಿಸಿ ನಿಮ್ಮ ಅಷ್ಟಪುತ್ರರನ್ನು ಪಡೆಯಿರಿ ಎಂದು ನುಡಿದರು. ಆಗ ಕುಚೋದ್ಯ ಸ್ವಭಾವದ ವ್ಯಕ್ತಿಯೊಬ್ಬ, ಈತನು ಸಾಮಾನ್ಯ ರೀತಿಯಲ್ಲಿ ಮರಣ ಹೊಂದಿದ್ದಾನೆ, ಹಾಗಾದರೆ ವಿಧಿಯ ಬರಹ ಎನ್ನುವುದು ಸುಳ್ಳಾಯಿತಲ್ಲವೇ ಎಂದನು. ಶ್ರೀಗಳು, ಈ ದತ್ತನ ಮುಂದಿನ ಜನ್ಮದ ಆಯುಷ್ಯದಿಂದ ಸ್ವಲ್ಪ ತಂದು ಇವನಿಗೆ ನೀಡಿದ್ದೇವೆ ಎಂದರು. ಎಲ್ಲರೂ ಶ್ರೀ ಗುರುಗಳಿಗೆ ಜಯಕಾರ ಹೇಳಿ ಆರತಿ ಬೆಳಗಿ ಸ್ತೋತ್ರ ಮಾಡಿದರು. ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 32ನೇ ಅಧ್ಯಾಯ ಇಲ್ಲಿಗೆ ಸಂಪೂರ್ಣ ಆಗತ್ತೆ. ನಾಳೆ 33ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳೋಣ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 10/12/2024 ಮಂಗಳವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ತಿಥಿ ದಶಮಿ, ರಾತ್ರಿ 12 ಗಂಟೆ 53 ನಿಮಿಷ, ನಕ್ಷತ್ರ ಉತ್ತರಾಭಾದ್ರ, ಹಗಲು 11 ಗಂಟೆ 32 ನಿಮಿಷ, ಮಳೆ ಜ್ಯೇಷ್ಠ 3ನೇ ಪಾದ, ರಾಹುಕಾಲ 3 ಗಂಟೆ 8 ನಿಮಿಷದಿಂದ 4 ಗಂಟೆ 34 ನಿಮಿಷ ತನಕ ಇದೆ. ಗುಳಿಕ ಕಾಲ 12 ಗಂಟೆ 16 ನಿಮಿಷದಿಂದ 1 ಗಂಟೆ 42 ನಿಮಿಷ ತನಕ ಇದೆ. ಯಮಗಂಟ ಕಾಲ 9:24ರಿಂದ 10:50 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಾವು ಯಾವಾಗಲೂ ಗುರುಗಳು ಹೇಳ್ತಾರೆ, ಯಾವಾಗಲೂ ಭಸ್ಮ ಶಿವ ಅಂದರೆ ಶಿವನ ಭಸ್ಮವನ್ನು ಹಚ್ಕೊಂಡ್ರೆ ಸಾಕು, ನಮಗೆ ಬರೋ ಕಷ್ಟವೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಶಿವನನ್ನು ಧ್ಯಾನ ಮಾಡಬೇಕಾದ್ರೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಪಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತ ಆತು. ದಿನ ಇದನ್ನು
ಒಂದೊಂದು 10 ಸರಿನೋ 100 ಸರಿನೋ ಹೇಳ್ಕೊಡಿ. ನೀವು ದೇವ್ರ ಭಸ್ಮ ಅಂದರೆ ವಿಭೂತಿ ಹಚ್ಕೊಂಡು ನಿಮಗೆಲ್ಲ ಒಳ್ಳೆಯದಾಗತ್ತೆ. ಕತೆ ಕೇಳಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ಗೊತ್ತಾಯ್ತಾ? ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.